ಇರಲಿ 27 ಲಕ್ಷ ಏನು ಕಡಿಮೆನಾ? 27 ಲಕ್ಷ ಆಗ್ಬೋದಾ? ನಾನು ಹೇಳ್ತೀನಲ್ಲಪ್ಪ, ದಾಖಲೆಗಳು ಕೊಡಿಸಿ. ಈಗ ನಾಳೆ ಬೆಳಿಗ್ಗೂ ಕೂಡ ಇದೇ ರೀತಿ ಹೇಳಬೇಡಿ. ಕಾಂಗ್ರೆಸ್ನವ್ರು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಯ ಈಗಲೇ ಯಾವತ್ತು ಅರ್ಜಿ ಕೊಡೋದು, ಫಾರಮ್ ಕೊಡೋದು, ಯಾವತ್ತು ಮನೆಗೆ ಬರ್ತಾರೆ, ಯಾವತ್ತು ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡ್ತೇವೆ, ಅದು ಪರಿಷ್ಕರಣೆ ಮಾಡೋದಕ್ಕೆ ಮತ್ತೆ ಯಾವಾಗ ಕೊಡ್ತೇವೆ. ನೇರ ನಿಮಗೆ ಕೊಟ್ಟಿರ್ಬೇಕಾದ್ರೆ ಮತ್ತು ನಾಳೆ ಇದೇ ಹೇಳಬೇಡಿ. ನಿಮ್ಗೆ ಆರ್ಗನೈಸೇಷನ್ ಇಲ್ಲ ಅಂತ ಒಪ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಕಾರ್ಯಕರ್ತರು ಹೋಗಲಿ ಮನೆಗೆ ಬೇರೆಯವ್ರ ಜೊತೆಗೆ. ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಿರೋದು. ಅವ್ರು ಹೇಳ್ತಿರೋದು ಹಂಗಾರೆ ಪಶ್ಚಿಮ ಬಂಗಾಳ, ಹರಿಯಾಣ ಹೆಂಗೆದ್ರು ಈಗ ಹೇಳ್ತಾ ಇದ್ದಾರಲ್ಲ ಅವರು. ಪ್ರಾಮಾಣಿಕ ವೋಟರ್ಸ್ ಅಂತ ಆಯಿತು ಅಂತ ಈಗ ಒಪ್ಕೊಂಡಂಗೆ ಆಯ್ತು ಅವರೇ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ ವ್ಯವಸ್ಥೆ SIR ಮುಖಾಂತರ ಆಗುತ್ತೆ ರಾಜ್ಯಕ್ಕೆ, ದೇಶಕ್ಕೆ, ಇದು ಒಳ್ಳೆಯದೇ. ಎಷ್ಟು ಕಡೆ ನಾವು ನೋಡಲ್ಲ. ನಾನು ಮೊನ್ನೆ ಇವರೊಬ್ಬರದ್ದು ಚರ್ಚೆ ಆಗ್ತಾ ಇದ್ದಲ್ಲ, ಫಿಲ್ಮ್ ಆ್ಯಕ್ಟರ್ ಪ್ರಕಾಶ್ ರಾಜ್, ಹಾಂ ಅವ್ರದ್ದೇನೆ 2 ಕಡೆನೋ 3 ಕಡೆ ಇದೆ ಅಂತೆ. ಹಾಂ, ತಪ್ಪು ಸುದ್ದಿನಾ? ಓಕೆ, ತಪ್ಪಾದ್ರೆ ತಪ್ಪೆ, ನಾನೇ ಅಭ್ಯಂತರಿಲ್ಲ. ನಿಮ್ಮ ಪತ್ರಿಕೆಗಳಲ್ಲಿ ಓದಿದ್ದು ಫೇಕ್ ಅಂತ ನಿಮ್ಮ ಪತ್ರಿಕೆಗಳಲ್ಲಿ ಬಂದಿಲ್ಲ. ಅದನ್ನಾರು ಮಾಡಿ ಹೋಗಲಿ. ಫೇಕ್ ಸುದ್ದಿ ಅಂತ ಇಲ್ಲ. ಫೇಕ್ ನಾನು ನೋಡಿದ್ನಪ್ಪ, ಅದು ಆಮೇಲೆ ಬಂತಾ? ರೈಟ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ 2 ಕಡೆ 3 ಕಡೆ ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲೇ ಇಲ್ವಾ? ಹೇಳಿ ಪತ್ರಕರ್ತರು ನೋಡೋಣ. ಪ್ರಕಾಶ್ ರಾಜ್ ಇಲ್ಲ, ಒಪ್ಕೊಂಡೆ. ಬೇರೆ ಇಲ್ವಾ? ಅದು ಹಾಗೆ ಇರಬೇಕಾ? ಹಾಗೆ ಇದ್ದರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಸಿದ್ದರಾಮಯ್ಯ ಲೆಕ್ಕದಾಗೆ? ಯಾರಿಗೆ? ರಾಹುಲ್ ಗಾಂಧಿ 2 ಕಡೆ ಇದ್ದಿದ್ದಕ್ಕೆ ಪ್ರಕಾಶ್ ರಾಜ್ ಇಲ್ಲ. ನೀವೇ ಹೇಳ್ತೀರಿ ರಾಹುಲ್ ಗಾಂಧಿ 2 ಕಡೆ ಇದೆ, ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ. ರಾಹುಲ್ ಗಾಂಧಿ ದತ್ತುಪುತ್ರ ಹರಿಪ್ರಸಾದ್ ಏನು ಹೇಳ್ತಾರೆ? ರಾಹುಲ್ ಗಾಂಧಿ 2 ಕಡೆ ಇರೋ ಸತ್ಯ ಹೋಗಲಿ, ನೋಟಿಸ್ ಕೊಟ್ಟಿರೋ ಸತ್ಯನಾ ಹಾಗೆ ಉಳಿಬೇಕಾ? ನಾನು ಅದಕ್ಕೋಸ್ಕರ ಹೇಳ್ತೀನಿ, ರಾಹುಲ್ ಗಾಂಧಿನೋ ಸಿದ್ದರಾಮಯ್ಯನೋ ಇನ್ನೊಬ್ಬರು ಜಿನೈನ್ ಅದು ವೋಟ್ರು SIR ಮುಖಾಂತರ ಬರುತ್ತೆ. ಯಾಕೆ ನಿಮಗೆ ಎಷ್ಟು ದಿನಾಭಿವರು ಕೂಗ್ತಾ ಇರೋಂಥ ಭಾಷಣಗಳು ನೋಡಿಬಿಟ್ರೆ ಪ್ರಜಾಪ್ರಭುತ್ವದ ಮಾರಣ ಹೋಮ. ಮುಖ್ಯಮಂತ್ರಿಗಳ ಬಾಯಲ್ಲಿ, ಮುಖ್ಯಮಂತ್ರಿ ಆದವ್ರ ಬಾಯಲ್ಲಿ ಬರೋಂಥ ಮಾತು. ವೋಟು AK-47 ಅಸ್ತ್ರ ಇದ್ದಂಗೆ, ಯಾವನಲ್ಲ ಅಂತಾನೆ. ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. BJP ಅವ್ರಿಗೆ ಕೇಳಿ. ನಾನು ಏನೇನು ಸಮಸ್ಯೆಗಳಿದೆ, ಈ SIR ಮುಖಾಂತರ ಏನು ನ್ಯಾಯ ಸಿಗತ್ತೆ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಯಾಕೆ ಕಾಂಗ್ರೆಸ್ನವ್ರ ವಿರೋಧ? ಅನ್ನೋಂಥ ಭಾವನೆಯಲ್ಲಿದ್ದೀರಿ. ನಿಮ್ಮ ಭಾವನೆಯೇ ತಪ್ಪು. ಸ್ಪಷ್ಟವಾಗಿ ಹೇಳಿ, ನಾನು BJPನ? ಹಾಂ, ಮೋದಿ ಅವ್ರಿಗೆ ಕೇಳ್ರಿ. ಒಬ್ಬನ ಮೋದಿನ ನಾನು ಇವಾಗ ಹೇಳಕೊಟ್ಟಿರೋದು, ಕರ್ನಾಟಕ ರಾಜ್ಯದಲ್ಲಿ SIR ಬಗ್ಗೆ ಸುಮ್ಮನೆ ಜನಗಳ ಮನಸ್ಸಲ್ಲಿ ಗೊಂದಲವನ್ನು ಮಾಡ್ತಾ ಇರೋಂಥ ಈ ಕಾಂಗ್ರೆಸ್ನರ ವ್ಯವಸ್ಥೆ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. SIR ಸರಿ ಇದೆ, ನಮ್ಮ ಕಾರ್ಯಕರ್ತರು BLOಗಳ ಜೊತೆ ಕಳಿಸ್ತೀವಿ, ದಯವಿಟ್ಟು ನೀವು ಕರೆಕ್ಟಾಗಿ ನಿಮ್ಮ ಒಂದು ಅಂಕಿಅಂಶಗಳನ್ನು, ದಾಖಲೆಗಳನ್ನು ಕೊಡಿ. ಇದು ಮತದಾರರಿಗೆ ಹೇಳಿದರೆ ನಾನು ಒಪ್ತಿದ್ದೆ. ಇದು BJP ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಇದನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. SIRಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಕಗ್ಗೊಲೆಗೂ ಏನು ಸಂಬಂಧ? ದಯವಿಟ್ಟು ಜನರ ಮಧ್ಯೆ ಗೊಂದಲ ತರಬೇಡಿ. ಬಂದೇ ಇಲ್ಲ, ಇದು ಮುಗಿಸಪ್ಪ, ಆಮೇಲೆ ಬರ್ತೀನಿ. ಯಾಕಂದರೆ ಕಾಂಗ್ರೆಸ್ನವ್ರು ಸರಿಯಾಗಿ ಬುದ್ಧಿ ನೀವು ಹೇಳಬೇಕಲ್ಲ, ನೀವು ಹೇಳಲ್ಲ. ಅದಕ್ಕೋಸ್ಕರ ಅವ್ರು ಹೇಳಿದ ಮಾತ್ರ ಸ್ಟೇಟ್ಮೆಂಟ್ ಕೊಡ್ತೀರಿ ಪತ್ರಿಕೆಗಳಲ್ಲಿ. ನಂಗೆ ನಿಜಕ್ಕೂ ಪತ್ರಿಕೆ ಓದಿ ನನಗೆ ಸರಿಯಾಗಿ ನಡೀತಾ ಇದೆ, ಪರವಾಗಿಲ್ಲ, ಸಂತೋಷ ಆಯಿತು. ನಮ್ಮ ಕಾರ್ಯಕರ್ತನ ಸಜ್ಜು ಮಾಡ್ತಾಯಿದ್ದೀವಿ, ಪ್ರತಿ ಬೂತಲ್ಲೂ ಹೋಗಬೇಕು ಅಂತ ಸಜ್ಜು ಮಾಡ್ತಾಯಿದ್ದೀವಿ. ಒಬ್ಬ ಮುಖ್ಯಮಂತ್ರಿಗಳಾಗಿದ್ದರು SIRನಿಂದ ಪ್ರಜಾಪ್ರಭುತ್ವದ ಮಾರಣ ಹೋಮ ಸಿದ್ದರಾಮಯ್ಯ.
ನಾನು ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಯಾವುದೇ ಕಾರಣಕ್ಕೂ ಕೊಡಿ, ಈ ರೀತಿ ಜನರನ್ನು ದಿಕ್ಕು ತಪ್ಪಿಸ್ಬೇಡಿ. ಹಾಗಾದ್ರೆ ಹಿಂದೆಲ್ಲ ನೀವು ಗೆದ್ದಿದ್ದೀರಲ್ಲ SIR ಮಾಡಿಕೊಂಡು 1951ರಿಂದ 2002ರವರೆಗೆ 9 ಬಾರಿ SIR ನಡೆದಿದ್ದು. ಆಗ ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದರ ದುರುಪಯೋಗ ಪಡಿಸ್ಕೊಂಡಿತ್ತು ಅಂತ ನಂಗೆ ಹೇಳಬೇಕಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಜನರನ್ನ ದಾರಿ ತಪ್ಪಿಸ್ಬೇಡಿ. ನಿಮಗೆ ತಾಕತ್ತಿದ್ದರೆ ನಿಮ್ಮ ಭಾಷಣಗಳು ನಿಲ್ಲಿಸಿ BLOಗಳ ಜೊತೆಗೆ ನಿಮ್ಮ ಒಬ್ಬೊಬ್ಬ ಕಾರ್ಯಕರ್ತರು ಕಳಿಸಿ ಸ್ಪಷ್ಟವಾಗಿ ನ್ಯಾಯಬದ್ಧವಾದ ವೋಟರ್ ಲಿಸ್ಟು ಸಿಗುತ್ತೆ. ಜನರಲ್ ಗೊಂದಲ ನಿರ್ಮಾಣ ಮಾಡಬೇಡಿ.